ಎಲ್ಲರಿಗೂ ಶರಣಾರ್ಥಿಗಳು. ನಿನ್ನೆ ಮೊನ್ನೆ 2 ದಿವಸ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಚಿತ್ರದುರ್ಗದಲ್ಲಿ ಅಭೂತಪೂರ್ವವಾದಂಥ ಅಮೋಘವಾದಂಥ ಬಸವಾದಿ ಶಿವಶರಣರ ಸಾಹಿತ್ಯದ ಕಾರ್ಯಕ್ರಮ ನಡೆದಿದ್ದು ನಮಗೆಲ್ಲ ಭಾಳ ಸಂತೋಷವನ್ನು ತಂದಿದೆ. ಪರಂ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ದಾಳ್ ಇವರು ಸರ್ವಾಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟರು. ಅವರು ಅಭೂತಪೂರ್ವವಾದಂಥ ಒಂದು ಸಮಕಾಲೀನ ಒಂದು ಪ್ರಸ್ತುತತೆಯನ್ನು ಡಿಕ್ಲೇರ್ ಮಾಡಿದ್ದಾರೆ, ಕನ್ಫರ್ಮ್ ಮಾಡಿದ್ದಾರೆ. ಏನದು ಅಂತಂದರೆ ಬಸವಾದಿ ಶಿವಶರಣರ ವಚನಗಳು ವೇದ ಆಗಮ ಉಪನಿಷತ್ತಿನಿಂದ ಬಂದು ಅನ್ನೋಂಥ ಮಾತನ್ನು ಯಾರೋ ಕೆಲವರು ಮಾತಾಡಿಕೊಂಡಿದ್ರು. ಹಾಗೆ ಅನಾಯಾಸವಾಗಿ ಇದೇ ಶರಣರ ವೇದಿಕೆಯಲ್ಲಿ ಹೇಳಿದರು. ಆದರೆ ವಾಸ್ತವ ಏನು ಅನ್ನೋಂಥದ್ದನ್ನು ಬೆಲ್ದಾಳ್ ಶರಣರು, ಡಾಕ್ಟರ್ ಸಿದ್ದರಾಮ ಬೆಲ್ದಾಳ್ ಶರಣರು ಅದನ್ನು ಕನ್ಫರ್ಮ್ ಮಾಡಿದರು. ಬಸವಾದಿ ಶಿವಶರಣರು ಇಷ್ಟಲಿಂಗ ಯೋಗವನ್ನು, ಶಿವಯೋಗವನ್ನು ಮಾಡಿ ಅಕ್ಷರವೇ ಕಲಿದೇ ಇದ್ದಂಥವರು ಅಭೂತಪೂರ್ವವಾದಂಥ ವೇದ ಆಗಮ ಉಪನಿಷತ್ತುಗಳನ್ನು ಮೀರಿ ಆಧ್ಯಾತ್ಮವನ್ನು ಮಾಡಿ ಶಿವಶರಣ ಪದವಿಯನ್ನು ಪಡೆದರು ಅಂತಕ್ಕಂಥದ್ದನ್ನು ಅವರು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಅವರಿಗೆ ಆದಂಥ ಶಿವಪೂಜೆಯ ಶಿವಯೋಗದ ಅನುಭವದಿಂದ ವಚನಗಳನ್ನು ಜ್ಞಾನದ ಅನುಭವವಾಗಿ ಬರೆದಿದ್ದಾರೆ. ಬಿಟ್ಟರೆ ಯಾವುದೇ ವೇದ ಆಗಮ ಉಪನಿಷತ್ತಿನ ಮೂಲ ಅಭ್ಯಾಸ ಅಧ್ಯಯನ ಅವರಿಗೆ ಇರಲಿಲ್ಲ. ಅವರು ಯಾವುದೇ ವೇದ ಆಗಮ ಉಪನಿಷತ್ತಿನಿಂದ ಕಾಪಿ ಮಾಡಿಲ್ಲ. ಸ್ವಂತ ಶಿವಯೋಗದ ಅನುಭವ, ಲಿಂಗಾಂಗ ಸಾಮರಸ್ಯದ ಅನುಭವದಿಂದ ಮಾಡಿದ್ದಾರೆ. ಇದು ಅವರ ಒಂದು ಭೂಮಿ ಮೇಲೆ ನಡೆದಂಥ 12ನೇ ಶತಮಾನದ ಅಭೂತಪೂರ್ವವಾದಂಥ ವಿದ್ಯೆ. ಹಾಗಾಗಿ ಇಂಥ ಒಂದು ಶಿವಯೋಗ, ಶಿವಪೂಜೆ ಬಸವಾದಿ ಶಿವಶರಣರು ನಿಕೃಷ್ಟರನ್ನ ಉತ್ಕೃಷ್ಟರು ಮಾಡೋಕ್ಕೋಸ್ಕರನೇ ಕೊಟ್ಟಿರ್ತಕ್ಕಂಥ ಕರ್ನಾಟಕದ ಕನ್ನಡಿಗರ ಧರ್ಮ. ಇದು ಬಸವಾದಿ ಶಿವಶರಣರ ವಿಚಾರವನ್ನು ನಾವು ಅವಲೋಕನ ಮಾಡಿದಾಗ ಈ ಭೂಮಿ ಸೂರ್ಯಚಂದ್ರರು ಎಷ್ಟು ಬಾರಿ ಹುಟ್ಟಿ, ಎಷ್ಟು ಬಾರಿ ಪ್ರಳಯ, ಜಲಪ್ರಳಯ, ಅಗ್ನಿ ಪ್ರಳಯ, ಏನೆಲ್ಲ ಪ್ರಳಯಗಳನ್ನು ಕಂಡಿದೆ. ಆ ಎಲ್ಲ ಬಾರಿ ಲಕ್ಷ ಕೋಟಿ ವರ್ಷಗಳ ಇತಿಹಾಸ ಹುಟ್ಟಿ ಪ್ರಳಯ ಆಗಿರ್ತಕ್ಕಂಥದ್ದಕ್ಕೆ ಇದೆ. ಅಂಥ ಯಾವ ಸಂದರ್ಭದಲ್ಲೂ ಕೂಡ ಯಾವ ಜೀವಕೋಟಿ ರಾಶಿಗಳಲ್ಲೂ ಸಮೇತ ಲಿಂಗ ಪ್ರಾಣ ಲಿಂಗ ಅನ್ನುವಂಥ ವಿದ್ಯೆ, ಶಿವಯೋಗದ ವಿದ್ಯೆ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಹಾಗಾಗಿ ಪ್ರಪ್ರಥಮ ಬಾರಿ ಅಪ್ಪ ಬಸವಣ್ಣವರೇ ಆ ಯೋಗವನ್ನು, ಲಿಂಗ ಪ್ರಾಣಲಿಂಗ ಚೈತನ್ಯ ಆಗುವಿಕೆಯ ವಿದ್ಯೆಯನ್ನು ಭೂಮಿ ಮೇಲೆ ಪ್ರಪ್ರಥಮ ಬಾರಿ ಕೊಟ್ಟರು. ಅವರು ಕೊಟ್ಟಿದ್ದರು ದೆಸೆಯಿಂದ ಕುಲ 18 ಜಾತಿ ಶರಣರು ಶರಣ ಪದವಿಯನ್ನು ಪಡೆದ್ರು. ತಮ್ಮ ಅನುಭವವನ್ನು ವಚನಗಳಲ್ಲಿ ಬರೆದ್ರು ಅಂತಕ್ಕಂಥ ಮಾತನ್ನು ನಾನು ಕೂಡ ನಿರ್ಣಯಿಸಿಕೊಂಡು ಇವತ್ತು ಭಾಳ ಸಂತೋಷ ಆಗಿದೆ. ಅಂಥ ಒಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾದಂಥ ಶ್ರೀ ಸೋಮಶೇಖರ್ ಅವರಿಗೆ ಹಾಗೂ ನಮ್ಮ ಚಿತ್ರದುರ್ಗದ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ಶಿಷ್ಯರಾಗಿರ್ತಕ್ಕಂಥ ವೀರೇಶಣ್ಣವರಿಗೆ ಅಭೂತಪೂರ್ವವಾದಂಥ ಶರಣಾರ್ಥಿಗಳನ್ನು ಸಲ್ಲಿಸಿ ಅಖಿಲ ಭಾರತ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಶರಣರಿಗೂ ಕೂಡ ವಂದಿಸಿ ಮತ್ತೊಮ್ಮೆ ಡಾಕ್ಟರ್ ಬೆಲ್ದಾಳ್ ಶರಣರವರ ಪಾದಕಮಲಗಳಿಗೆ ವಂದಿಸಿ ಈ ಸಂಸ್ಥೆಯನ್ನು ಹುಟ್ಟಾಕಿದಂಥ JSS ಪರಂ ಪೂಜ್ಯರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಪಾದವನ್ನು ನನ್ನ ತಲೆ ಮೇಲೆ ಹೊತ್ಕೊಂಡು ಶಿವಯೋಗ
ಅಭೂತಪೂರ್ವವಾದಂಥ ಮಾನವರನ್ನು ವ್ಯಕ್ತಿ ಪ್ರಜ್ಞೆಯನ್ನು ವಿಶ್ವಪ್ರಜ್ಞೆಯನ್ನು ಮಾಡುವಂಥ ಧರ್ಮದ ಪ್ರಸರಣಕ್ಕೆ ಕಾರಣರಾಗಿರ್ತಕ್ಕಂಥವರಿಗೆ ಮತ್ತೊಮ್ಮೆ ನಮಿಸಿ ಇದರ ನೇತೃತ್ವವನ್ನು ವಹಿಸಿಕೊಂಡು ಸಾಕ್ತಕ್ಕಂಥ ನಮ್ಮ ಹುಬ್ಬಳ್ಳಿ 3000 ಮಠದ ಪರಮ ಪೂಜ್ಯ ಮಹಾಸ್ವಾಮೀಜಿಗಳು ಅವರಲ್ಲಿ ವಂದಿಸಿ, ಗದಗಿನ ತೋಂಟದಾರ್ಯ ಜಗದ್ಗುರುಗಳು ಪರಮ ಪೂಜ್ಯರು ಅವರಲ್ಲಿ ವಂದಿಸಿ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೇನೆ. ಕಾರ್ಯಕ್ರಮದ ಅಭೂತಪೂರ್ವದ ಯಶಸ್ಸು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಸೇರಲಿ, ಭಾರತದ ಶಿವಶರಣರಿಗೆ ಸೇರಲಿ ಅಂತೇಳಿ ನಾನು